ಇಬ್ಬರೂ ಸಂತೋಷದಿಂದ ಮಾತುಕತೆ ಆಡುತ್ತಿದ್ದರು. ಹೀಗೆ ಮಾತನಾಡುತ್ತಿರುವಾಗ ಗಜೇಂದ್ರ ಮೋಕ್ಷದ ವಿಚಾರ ಬಂತು. ಬೀರ್ಬಲ್ ಆ ಘಟನೆಯನ್ನು ವಿವರಿಸ್ತಾನೆ. ರಾಜನೊಬ್ಬನು ಶಾಪಗ್ರಸ್ತನಾಗಿ ಆನೆಯ ರೂಪವನ್ನು ತಾಳಿರ್ತಾನೆ. ಒಂದು ದಿನ ಆನೆಯ ರೂಪದಲ್ಲಿದ್ದ ರಾಜ ತನ್ನ ಪರಿವಾರದೊಂದಿಗೆ ಒಂದು ಸರೋವರದೊಳಗೆ ಇಳಿಯುತ್ತೆ. ಆಗ ಮೊಸಳೆಯೊಂದು ಅಲ್ಲಿಗೆ ಬಂದು ಆನೆಯ ಕಾಲನ್ನು ಹಿಡ್ಕೊಳ್ಳುತ್ತೆ. ಆನೆ ತನ್ನಲ್ಲಿರುವ ಶಕ್ತಿಯಿಂದ ಸಾವಿರಾರು ವರ್ಷಗಳ ಕಾಲ ಹೋರಾಟ ನಡೆಸಿತು. ಆದರೆ ಸಾಧ್ಯವಾಗಲಿಲ್ಲ. ಆನೆಯ ಜೊತೆಗೆ ಬಂದಿದ್ದ ಆನೆಗಳು ಒಂದೊಂದಾಗಿ ಹೊರಟು ಹೋದವು. ಹೋರಾಟ ನಡೆಸಿದ ಆನೆ ಬಹಳವಾಗಿ ಬಳಲಿತ್ತು. ಇನ್ನು ತನ್ನ ಸಾಮರ್ಥ್ಯ ಸಾಕಾಗುವುದಿಲ್ಲವೆಂದು ತಿಳಿಯಿತು. ತನ್ನ ಸೊಂಡಿಲನ್ನು ಮೇಲಕ್ಕೆ ಎತ್ತಿ ಗೀಳಿಟ್ಟಿತ್ತು. ಆಗ ಪರಮಾತ್ಮನು ಆನೆಯನ್ನು ಕಾಪಾಡಬೇಕು ಅಂಥೇಳಿ ಅಂದ್ಕೊಳ್ತಾನೆ. ಯಾಕೆಂದರೆ ಅಲ್ಲಿಯ ತನಕ ತನ್ನನ್ನು ತಾನು ಕಾಪಾಡಿಕೊಳ್ಬಹುದು ಅಂತ ಪ್ರಯತ್ನಿಸ್ತಾ ಇತ್ತು. ಆದ್ದರಿಂದ ಪರಮಾತ್ಮ ಬರಲಿಲ್ಲ. ಈಗ ಅರ್ಥಿಸುತ್ತಿದೆ. ಆದ್ದರಿಂದ ಪರಮಾತ್ಮನು ಹೇಗೆ ಇದ್ದನೋ ಹಾಗೆಯೇ ಬಂದನು. ಆನೆ ಮತ್ತು ಮೊಸಳೆಯನ್ನು ಕಾಪಾಡ್ತಾನೆ. ಈ ವಿಚಾರವನ್ನು ಕೇಳಿ ಅಕ್ಬರ್ ನಗ್ತಾನೆ. ನಾರಾಯಣ ಭಗವಂತನು ಕುಳಿತಿದ್ದ ಸ್ಥಳದಿಂದಲೇ ಚಕ್ರವೊಂದನ್ನು ಬಿಡಬಹುದಾಗಿತ್ತು, ಬೇರೆಯವರಿಗೆ ಒಪ್ಪಿಸಬಹುದಾಗಿತ್ತು ಅಂತಂದಾಗ ಬೀರ್ಬಲ್ಲು 2 ದಿನ ಸಮಯ ಕೊಟ್ಟರೆ ಹೇಳುತ್ತೇನೆ ಅಂತ ಹೇಳ್ತಾನೆ. ಕಲಾಕಾರರನ್ನು ಕರೆಸ್ತಾನೆ. ಮೇಣದಿಂದ ರಾಜಕುಮಾರನನ್ನು ಮಾಡಲು ಹೇಳ್ತಾನೆ. ಅವನು 1.5 ವರ್ಷದ ರಾಜಕುಮಾರ. ಅದೇ ರೀತಿ ಮೇಣದ ಗೊಂಬೆಯನ್ನು ಮಾಡ್ತಾರೆ. ರಾಜನು ಪ್ರತಿದಿನ ಮಗುವಿನೊಂದಿಗೆ ಆಟ ಆಡ್ತಾ ಇರ್ತಾನೆ. ಆ ಸಮಯದಲ್ಲಿ ಬೀರ್ಬಲ್ ಹೇಳಿದಂತೆ ಸೇವಕನು ನಿಜವಾದ ಮಗುವನ್ನು ಬೇರೆಯವರಿಗೆ ಕೊಟ್ಟು ಗೊಂಬೆ ರಾಜಕುಮಾರನನ್ನು ಹಿಡಿದು ನೀರಿನ ಪಕ್ಕದಲ್ಲಿ ನಿಂತು ಅಕಸ್ಮಾತ್ ಜಾರಿದಂತೆ ಮೇಣದ ಗೊಂಬೆ ಜೊತೆ ನೀರಿಗೆ ಬಿದ್ದನು. ಸೇವಕ ಕೂಡಲೇ ಅಕ್ಬರ್ ತನ್ನ ಕಿರೀಟ, ವಸ್ತ್ರಗಳು ಯಾವುದನ್ನು ಲೆಕ್ಕಿಸದೆ ಮಗುವನ್ನು ರಕ್ಷಿಸಲು ನೀರಿಗೆ ಬಿದ್ದನು. ಆಗ ಬೀರ್ಬಲ್, ಪ್ರಭು, ನೀವೇಕೆ ನೀರಿಗೆ ಬಿದ್ದಿರಿ? ಬೇರೆಯವರಿಗೆ ಹೇಳಬಹುದಾಗಿತ್ತು, ಅಥವಾ ಕಿರೀಟವನ್ನಾದರೂ ತೆಗೆಯಬಹುದಾಗಿತ್ತು ಅಂದಾಗ ಅಕ್ಬರನಿಗೆ ಸಮಯದ ಸ್ಫೂರ್ತಿ ಅರ್ಥವಾಯಿತು. ಅಷ್ಟು ಸಮಯ ಇರಲಿಲ್ಲ ಅಂತ ಗೊತ್ತಾಯಿತು.